ಎಲ್ರಿಗೂ ನಮಸ್ಕಾರ. ನಾವು ಈ ವಿಡಿಯೋದಲ್ಲಿ ಆರ್ ಪಿ ಐ ಟೆಕ್ನಾಲಜಿ ಬಗ್ಗೆ ಹಾಗೂ ಆರ್ ಪಿ ಐ ಟೆಕ್ನಾಲಜಿನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಹಾಗೂ ಈಗ ನೀವು ಆರ್ ಪಿ ಐ ಟೆಕ್ನಾಲಜಿಯನ್ನು ಕಲಿಬೋದಾ, ಸೊ ಇದರೆಲ್ಲ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಮೊದಲಿಗೆ ಆರ್ ಪಿ ಐ ಟೆಕ್ನಾಲಜಿ ಅಂದರೆ ಏನು ಅಂದರೆ, ಆರ್ ಪಿ ಐ ಅಂದರೆ ರೊಬೋಟಿಕ್ ಪ್ರಾಸೆಸ್ ಆಟೋಮೇಷನ್ ಅಂತ. ಸೊ ಇಲ್ಲಿ ರೋಬೋಟಿಕ್ ಅಂತಂದರೆ ಯಾರು ಕನ್ಫ್ಯೂಸ್ ಆಗಬೇಡಿ, ನಾವು ಯಾವುದೇ ರೀತಿ ಫಿಸಿಕಲ್ ರೋಬೋಟ್ಗಳನ್ನು ನಾವಿಲ್ಲಿ ಮಾಡ್ತಾ ಇಲ್ಲ, ಬದಲಿಗೆ ನಾವು ಸಾಫ್ಟ್ವೇರ್ ಪ್ರೋಗ್ರಾಮ್ಗಳನ್ನು ಮಾಡ್ತೀವಿ. ಸೊ ನಿಮ್ಗೆ ಈಗ ಅನಿಸ್ಬೋದು ಯಾಕೆ ನಾವು ಸಾಫ್ಟ್ವೇರ್ ಪ್ರೋಗ್ರಾಮ್ಗಳನ್ನು ರೋಬೋಟಿಕ್ ಅಂತ ಕರಿತೀವಿ ಅಂತ. ಸೊ ಮೊದಲಿಗೆ ನಾವು ರೋಬೋಟಿಕ್ ಅಂತ ಏನು ಕೇಳ್ತೀವಿ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಮನುಷ್ಯರು ಮಾಡುವಂಥ ಕೆಲಸಗಳನ್ನು ಯಾವಾಗ ನಮ್ಮ ಮೆಷಿನ್ಗಳು ಮಿಮಿಕ್ ಮಾಡ್ತವೆ ಅಥವಾ ಮೆಷಿನ್ಗಳು ಮಾಡ್ತವೆ, ನಾವು ಅದನ್ನು ರೋಬೋಟ್ ಅಂತ ಕರಿತೀವಿ. ಎಕ್ಸಾಂಪಲ್ ನೀವು ನೋಡಿರ್ಬೋದು, ಏನು ರೋಬೋಟ್ಗಳು ಕೆಲವು ಹೋಟೆಲ್ಗಳಲ್ಲಿ ಸರ್ವ್ ಮಾಡ್ತಾ ಇರೋದು ಅಥವಾ ಫುಟ್ಬಾಲ್ ಆಡ್ತಾ ಇರೋದು. ಸೊ ಇಲ್ಲಿ ಮನುಷ್ಯರು ಮಾಡುವಂಥ ಕೆಲಸ ಇವನ್ನ ಮೆಷಿನ್ಗಳು ಮಾಡ್ತಾ ಇದ್ದಾವೆ. ಸೊ ಅದಕ್ಕೆ ನಾವು ಅದನ್ನು ರೋಬೋಟ್ ಅಂತ ಕರಿತೀವಿ. ಸೊ ನಾವಿಲ್ಲಿ ಇವು ನಾವು ಆರ್ ಪಿ ಎನ್ ಟೆಕ್ನಾಲಜಿ ನಾವು ಫಿಸಿಕಲ್ ರೋಬೋಟ್ಗಳನ್ನು ಮಾಡ್ತೀವಿ, ಬದಲಿಗೆ ಈ ಸಾಫ್ಟ್ವೇರ್ ಪ್ರೋಗ್ರಾಮ್ಗಳು ಮನುಷ್ಯರು ಏನು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಲ್ಲಿ ಮಾಡುವಂಥ ಕೆಲಸಗಳನ್ನು ಇಲ್ಲಿ ಮೆಷಿನ್ ಮಾಡುತ್ತೆ. ಸೊ ಅದಕ್ಕೆ ನಾವನ್ನ ಸಾಫ್ಟ್ವೇರ್ ರೋಬೋಟ್ ಅಂತ ಕರಿತೀವಿ. ಸೊ ಇನ್ನು ಎರಡನೇದು ಬಂದು ಪ್ರಾಸೆಸ್. ಸೊ ಪ್ರಾಸೆಸ್ ಅಂದರೆ ಒಂದು ಕಂಪ್ನಿಯಲ್ಲಿ ಸುಮಾರು ರೀತಿ ಪ್ರಾಸೆಸ್ಗಳಿರ್ತವೆ. ನಿಮಗೆ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಒಂದು ಇನ್ಶೂರೆನ್ಸ್ ಕ್ಲೈಮ್ ಪ್ರಾಸೆಸ್ ಆಗಿರ್ಬೋದು. ಸೊ ಇಲ್ಲಿ ಒಬ್ಬ ಪೇಷಂಟ್ ಒಂದು ಇನ್ಶೂರೆನ್ಸ್ ಕ್ಲೈಮನ್ನು ಇನಿಷಿಯೇಟ್ ಮಾಡ್ತಾರೆ. ಸೊ ಇನಿಷಿಯೇಟ್ ಮಾಡಿ ಅದು ಅಲ್ಲಿಂದ ಫೈನಲ್ ಅಪ್ರೂವ್ ಆಗೋವರೆಗೂ ಮಧ್ಯದಲ್ಲಿ ಸಾಕಷ್ಟು ಟಾಸ್ಕ್ಗಳಿರ್ತವೆ, ಸಾಕಷ್ಟು ವ್ಯಾಲಿಡೇಷನ್ಗಳಿರ್ತವೆ. ಕಂಪ್ನಿಯವರು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಎಲ್ಲ ಇದೆಯಲ್ಲ ಚೆಕ್ ಮಾಡಿಬಿಟ್ಟು ಎಷ್ಟು ಅಮೌಂಟ್ ಅಪ್ರೂವ್ ಮಾಡ್ಬೋದು ಅಂತ ಡಿಸೈಡ್ ಮಾಡಿ ಫೈನಲ್ಗೆ ನಿಮಗೆ ಇನ್ಶೂರೆನ್ಸ್ ಅಪ್ರೂವ್ ಆಗುತ್ತೆ. ಸೊ ಈ ಮಧ್ಯದಲ್ಲಿ ಸಾಕಷ್ಟು ಸ್ಟೇಜಸ್ಗಳಿರ್ತವೆ, ಸಾಕಷ್ಟು ಬಿಸ್ನೆಸ್ ವ್ಯಾಲಿಡೇಷನ್ಸ್ಗಳಿರ್ತವೆ, ಸಾಕಷ್ಟು ಡಿಸಿಷನ್ ಮೇಕಿಂಗ್ ಇರುತ್ತೆ. ಸೊ ಇದನ್ನು ಕಂಪ್ಲೀಟ್ ನಾವು ಕ್ಲೈಮ್ ಇನಿಷಿಯೇಟ್ ಮಾಡಿದಾಗಿಂದ ಹಿಡಿದು ಅಪ್ರೂವ್ ಆಗೋವರೆಗೂ ಎಷ್ಟು ಸ್ಟೇಜಸ್ ಇದನ್ನೆಲ್ಲದನ್ನು ನಾವು ಒಂದು ಸಿಂಗಲ್ ಪ್ರಾಸೆಸ್ ಅಂತ ಕರಿತೀವಿ. ಸೊ ಇದು ಬರೀ ಒಂದು ಎಕ್ಸಾಂಪಲ್ಗೆ. ಸೊ ಇದು ಬಿಟ್ಟು ನಿಮಗಿನ ಸಾಕಷ್ಟು ಪ್ರಾಸೆಸ್ಗಳು ಇರ್ತವೆ. ಈ ಒಂದು ಬ್ಯಾಂಕ್ ಅಕೌಂಟ್ ಓಪನಿಂಗ್ ಆಗಿರ್ಬೋದು. ಸೊ ಇಲ್ಲಿ ನೀವು ಒಂದು ಫಾರ್ಮ್ನ ತಗೊಂಡು ಫಾರ್ಮ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿಬಿಟ್ಟು ಅದಕ್ಕೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ನು ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್, ಈ ಡೀಟೇಲ್ಸ್ ಎಲ್ಲ ಕೊಟ್ಟು ನಾವು ಒಂದು ಬ್ಯಾಂಕ್ ಆದರೆ ಅಕೌಂಟ್ ಓಪನ್ ಫಾರ್ಮ್ ಫಿಲ್ ಮಾಡಿ ಅವ್ರಿಗೆ ಕೊಡ್ತೀವಿ. ಸೊ ಇದನ್ನು ಅವರೆಲ್ಲ ಚೆಕ್ ಮಾಡಿಬಿಟ್ಟು ಸರಿ ಇದೆಯಾ ಅಂತ ಎಲ್ಲ ಚೆಕ್ ಮಾಡಿ ವೆರಿಫೈ ಮಾಡಿ ಆಮೇಲೆ ನಮಗೆ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡ್ತಾರೆ. ಸೊ ಇದು ಕೂಡ ಒಂದು ಪ್ರಾಸೆಸ್ ಆಗುತ್ತೆ. ಸೊ ಈ ರೀತಿ ಸಾಕಷ್ಟು ಪ್ರಾಸೆಸ್ಗಳು ಬಿಸ್ನೆಸ್ಸಲ್ಲಿ ಇರುತ್ತೆ. ಸೊ ನಾವು ಬಟ್ ಪ್ರಾಬ್ಲಮ್ ಏನಪ್ಪ ಇಲ್ಲಿ ಅಂದರೆ, ಇಲ್ಲಿ ಸಾಕಷ್ಟು ಪ್ರಾಸೆಸ್ಗಳು ತುಂಬ ಮ್ಯಾನ್ಯಲ್ ಆಗಿರುತ್ತೆ ಅಂದರೆ ಮನುಷ್ಯರು ಖುದ್ದು ಅದನ್ನು ಎಂಡ್ ಟು ಎಂಡ್ ಮಾಡ್ತಾ ಇರ್ತಾರೆ. ಸೊ ಈ ರೀತಿಯ ಏನು ಒಂದು ಬಿಸ್ನೆಸ್ ಪ್ರಾಸೆಸ್ಗಳಿರ್ತವೆ, ತುಂಬ ಮ್ಯಾನ್ಯಲ್ ಆಗಿರೋಂಥ ಪ್ರಾಸೆಸ್ಗಳು, ಇವನ್ನು ನಾವು ಆರ್ ಪಿ ಐ ಟೆಕ್ನಾಲಜಿನಲ್ಲಿ ನಾವು ಆಟೋಮೇಷನನ್ನು ಮಾಡ್ತೀವಿ. ಸೊ ಅಂದರೆ ಇಲ್ಲಿ ನಾವು ಸಾಫ್ಟ್ವೇರ್ ಪ್ರೋಗ್ರಾಮ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಈ ಮ್ಯಾನ್ಯುವಲ್ ಬಿಸ್ನೆಸ್ ಪ್ರಾಸೆಸ್ಗಳನ್ನು ನಾವು ಆಟೋಮೇಷನನ್ನು ಮಾಡ್ತೀವಿ. ಇದನ್ನೇ ನಾವು ಆರ್ ಪಿ ಐ ಅಂತ ಕರಿತೀವಿ, ಅಥವಾ ಆರ್ ಪಿ ಐ ಪ್ರಾಸೆಸ್ ಅಂತ ಕರಿತೀವಿ. ಸೊ ನಿಮ್ಗೀಗ ಆರ್ ಪಿ ಐ ಟೆಕ್ನಾಲಜಿಯ ಬಗ್ಗೆ ನಿಮಗೆ ಇಂಟ್ರೊಡಕ್ಷನ್ ಸಿಕ್ಕಿದೆ ಇದರಿಂದ. ಸೊ ನಾವು ಮುಂದಕ್ಕೆ ಹೋಗೋದಾದರೆ, ಸೊ ನಮಗೆ ನೆಕ್ಸ್ಟ್ ಆರ್ ಪಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನಿಮಗೆ ಡೌಟ್ ಬರ್ಬೋದು. ಸೊ ಆರ್ ಪಿ ಐ ಟೆಕ್ನಾಲಜಿನ ನಾವು ಹಿಂದೆ ನೋಡಿದಂಗೆ ಇನ್ಶೂರೆನ್ಸ್ ಪ್ರಾಸೆಸ್ಗಳಲ್ಲಿ ಯೂಸ್ ಮಾಡ್ಬೋದು, ಬ್ಯಾಂಕಿಂಗ್ ಪ್ರಾಸೆಸ್ಸಲ್ಲಿ ಯೂಸ್ ಮಾಡ್ಬೋದು, ಡೇಟಾ ಎಂಟ್ರಿ ಪ್ರಾಸೆಸ್ಸಲ್ಲಿ ಯೂಸ್ ಮಾಡ್ಬೋದು. ಬರೀ ಇದು ಎಕ್ಸಾಂಪಲ್ ಅಷ್ಟೇ, ಇನ್ನು ತುಂಬ ಪ್ರಾಸೆಸ್ಗಳಿರ್ತವೆ. ಎಲ್ಲ ಡೊಮೈನ್ಗಳಲ್ಲೂ ಕೂಡ ನಾವು ಆರ್ ಪಿ ಐನ ಯೂಸ್ ಮಾಡ್ಬೋದು. ಲೈಕ್ ಹೆಲ್ತ್ ಕೇರ್ ಡೊಮೈನಲ್ಲಿ ಮಾಡ್ಬೋದು, ಆಟೋಮೊಬೈಲಲ್ಲಿ ಮಾಡ್ಬೋದು, ಮಾರ್ಕೆಟಿಂಗ್ ಎಲ್ಲ ರೀತಿ ಅಥವಾ ಹೆಚ್ ಆರ್ ರಿಲೇಟೆಡ್ ಕೆಲಸಗಳನ್ನು ಕೂಡ ನಾವು ಆಟೋಮೇಷನ್ ಆರ್ ಪಿ ಯೂಸ್ ಮಾಡ್ಕೊಂಡು ನಾವು ಆಟೋಮೇಷನನ್ನು ಮಾಡ್ಬೋದು. ಸೊ ನಮ್ಮದು ಯಾವ ಇಂಡಸ್ಟ್ರಿನಲ್ಲಿ ನಾವು ಆರ್ ಪಿ ಐ ಟೆಕ್ನಾಲಜಿನ ಯೂಸ್ ಮಾಡ್ಬೋದು ಅಂತಂದರೆ, ನಮಗೆ ಮೇನ್ಲಿ ಇಂಡಸ್ಟ್ರಿಗಳಂತ ಬಂದಾಗ ನಮಗೆ ಎರಡು ರೀತಿ ಇಂಡಸ್ಟ್ರಿ ಇರ್ತವೆ. ಒಂದು ಸರ್ವಿಸ್ ಬೇಸ್ಡ್, ಇನ್ನೊಂದು ಪ್ರಾಡಕ್ಟ್ ಬೇಸ್ಡ್. ಸೊ ಈ ಸರ್ವಿಸ್ ಬೇಸ್ಡ್ ಕಂಪ್ನಿಗಳಲ್ಲಿ ಏನಾಗುತ್ತೆ ಅಂದರೆ, ಈ ಸರ್ವಿಸ್ ಬೇಸ್ಡ್ ಕಂಪ್ನಿಗಳು ಇವ್ರದ್ದು ಯಾವುದೇ ರೀತಿಯ ಸ್ವಂತ ಪ್ರಾಡಕ್ಟ್ ಇರೋದಿಲ್ಲ, ಬದಲಿಗೆ ಇವರು ಬೇರೆ ಕಂಪ್ನಿಗಳಿಗೆ ಇವರು ಇವರ ಸರ್ವಿಸನ್ನು ಕೊಡ್ತಾ ಇರ್ತಾರೆ. ನಿಮಗೆ ಎಕ್ಸಾಂಪಲ್ ಅಂದರೆ ಇನ್ಫೋಸಿಸ್, ಟಿ ಸಿ ಎಸ್ ಅಥವಾ ವಿಪ್ರೋ. ಸೊ ಈ ಮೂರು ಎಕ್ಸಾಂಪಲ್ಗಷ್ಟೇ ತೊಗೊಂಡಿದ್ದೀನಿ, ಈ ಮೂರು ಕಂಪ್ನಿಗಳನ್ನು.
ನಿಮಗೆ ಇನ್ಫೋಸಿಸ್ ನಿಮ್ಗೆ ನೋಡಿದರೆ ಯಾವುದೇ ಪ್ರಾಡಕ್ಟ್ ಇರೋದಿಲ್ಲ, ಅದು ಟಿ ಸಿ ಎಸ್ ಇರೋದಿಲ್ಲ, ವಿಪ್ರೋದು ಐ ಟಿದು ಇರೋದಿಲ್ಲ. ವಿಪ್ರೋದು ಅಂದರೆ ಆ ಬೇರೆ ಸಬ್ಸಿಡರಿಗಳಿದ್ದಾವೆ, ಲೈಕ್ ಬಲ್ಬ್ಸ್ ಆಗಿರ್ಬೋದು, ಅದು ಇದು ಎಲ್ಲ ಇದೆ. ಅದ್ರ ಬಗ್ಗೆ ಮಾತಾಡ್ತಿಲ್ಲ ನಾನು, ಐ ಟಿ ಬಗ್ಗೆ ಮಾತಾಡ್ತಾ ಇರೋದು. ಸೊ ಈ ಕಂಪ್ನಿಗಳಲ್ಲಿರುವಂಥದ್ದು ಇವ್ರದ್ದು ಯಾವ್ದು ಸ್ವಂತ ಯಾವುದೇ ರೀತಿ ಪ್ರಾಡಕ್ಟ್ಗಳು ಇರೋದಿಲ್ಲ, ಬದಲಿಗೆ ಇವರು ಬೇರೆ ಕಂಪ್ನಿಗಳಿಗೆ ಇವರ ಸರ್ವಿಸನ್ನು ಕೊಡ್ತಾರೆ. ಸೊ ನಿಮ್ಗೊಂದು ಉದಾಹರಣೆ ಕೊಡಬೇಕು ಅಂದರೆ, ಈಗ ನೋಡಿ ಒಂದು ಊರಲ್ಲಿ ಒಂದು ಬಟ್ಟೆ ಅಂಗಡಿ ತುಂಬ ಎಸ್ಟಾಬ್ಲಿಷ್ ಆಗಿರುತ್ತೆ, ತುಂಬ ಫೇಮಸ್ ಆಗಿರುತ್ತೆ. ಸೊ ಈಗ ಅವರು ಆ ಬಟ್ಟೆ ಅಂಗಡಿನ ಅವರ ಬಿಸ್ನೆಸ್ಸನ್ನು ಅವ್ರು ಆನ್ಲೈನಿಗೆ ತೊಗೊಂಡು ಹೋಗ್ಬೇಕು ಅಂತಂದರೆ ಅವ್ರಿಗೆ ವೆಬ್ಸೈಟನ್ನು ಬೇಕು. ಸೊ ಈಗ ಈ ಕಂಪ್ನಿಯವ್ರಿಗೆ ಈಗ ಕಂಪ್ನಿಯವರು ಆನ್ಲೈನಿಗೆ ಬರಬೇಕು ಅಂದರೆ ಇವರು ವೆಬ್ಸೈಟನ್ನು ಮಾಡಬೇಕು. ಈಗ ಅವ್ರು ವೆಬ್ಸೈಟನ್ನು ಮಾಡಬೇಕು ಅಂದರೆ ಅವರು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳನ್ನು ತೊಗೋಬೇಕಾಗುತ್ತೆ. ತಗೊಂಡು ಅವ್ರ ಹತ್ರ ನಿಮಗೆ ವೆಬ್ ಅಪ್ಲಿಕೇಶನನ್ನು ಅವರು ಅಥವಾ ವೆಬ್ಸೈಟನ್ನು ಅವ್ರ ಹತ್ರ ಡೆವಲಪ್ ಮಾಡಿಸಿ ಕ್ಲೌಡ್ನಲ್ಲಿ ಹೋಸ್ಟ್ ಮಾಡಿ ಮತ್ತು ಅದನ್ನು ಅವರು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಇದು ಆ ಬಟ್ಟೆ ಅಂಗಡಿಯವ್ರಿಗೆ ಇದು ಸ್ವಲ್ಪ ಕಷ್ಟದ ಕೆಲಸ ಆಗುತ್ತೆ, ಯಾಕೆಂದರೆ ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನು ಹೈರ್ ಮಾಡಿ ಅದನ್ನು ಅವರನ್ನು ಮೇಂಟೈನ್ ಮಾಡಿ ವೆಬ್ಸೈಟ್ ಡೆವಲಪ್ ಮಾಡಿ ಅದನ್ನ ಹೋಸ್ಟ್ ಮಾಡಿ ಮತ್ತು ಅದನ್ನು ಮೇಂಟೈನ್ ಮಾಡೋದು ಬಟ್ಟೆ ಅಂಗಡಿಯವ್ರಿಗೆ ಇದು ಸುಮಾರು ಕಷ್ಟದ ಕೆಲಸ ಆಗುತ್ತೆ. ಸೊ ಅವ್ರು ಏನು ಮಾಡ್ತಾರೆ, ಈ ರೀತಿ ಆಗಿರೋವಂಥ ಒಂದು ಸಾಫ್ಟ್ವೇರ್ ಕಂಪ್ನಿಗಳ ಹತ್ರ, ಸರ್ವಿಸ್ ಬೇಸ್ಡ್ ಕಂಪ್ನಿಗಳ ಹತ್ರ ಬಂದು ಅವ್ರು ಈ ರೀತಿ ಅವರ ರಿಕ್ವೈರ್ಮೆಂಟ್ಗಳನ್ನು ಕೊಡ್ತಾರೆ. ಲೈಕ್ ಅವ್ರಿಗೆ ವೆಬ್ಸೈಟ್ ಈ ರೀತಿ ಇರಬೇಕು, ಹಾಗೂ ವೆಬ್ಸೈಟ್ ಟ್ರಾಫಿಕ್ ಇಷ್ಟಿರುತ್ತೆ. ಸೊ ಈ ಇನ್ಫಾರ್ಮೇಷನ್ ಎಲ್ಲದನ್ನು ಆ ಬಟ್ಟೆ ಅಂಗಡಿಯವರು ಈ ಸರ್ವಿಸ್ ಬೇಸ್ಡ್ ಕಂಪ್ನಿಯವ್ರಿಗೆ ಕೊಡ್ತಾರೆ. ಸೊ ಆ ಇನ್ಫಾರ್ಮೇಷನ್ ಎಲ್ಲ ಇಟ್ಕೊಂಡು ಈ ಸರ್ವಿಸ್ ಬೇಸ್ಡ್ ಕಂಪ್ನಿಯವರು ಇವರು ಅವ್ರಿಗೆ ಆ ವೆಬ್ಸೈಟನ್ನು ಮಾಡಿ ಹೋಸ್ಟ್ ಮಾಡಿ ಅದನ್ನು ಮೇಂಟೆನೆನ್ಸ್ ಎಲ್ಲ ಕೂಡ ಇವರೇ ನೋಡ್ಕೋತಾರೆ. ಸೊ ಅದಕ್ಕೆ ಬೇಕಾಗಿರೋಂಥ ಚಾರ್ಜಸ್ಸನ್ನು ಇವರು ಅವರಿಂದ ಪಡ್ಕೋತಾರೆ. ಸೊ ಇದು ಸರ್ವಿಸ್ ಬೇಸ್ಡ್ ಕಂಪ್ನಿಗಳ. ಸೊ ಇನ್ನೊಂದು ರೀತಿ ಕಂಪ್ನಿ ನಾನು ಆಗಲೇ ಹೇಳ್ದಂಗೆ ಇದು ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿ. ಸೊ ಈ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿ ಏನಪ್ಪ ಅಂದರೆ ಇವರು ಬೇರೆ ಕಂಪ್ನಿಗಳಿಗೆ ಇವರು ಯಾವುದೇ ರೀತಿಯ ಸರ್ವಿಸನ್ನು ಕೊಡೋದಿಲ್ಲ, ಬದಲಿಗೆ ಇವ್ರದ್ದೇ ಆಗಿರೋಂಥ ಸ್ವಂತ ಪ್ರಾಡಕ್ಟ್ಗಳನ್ನು ಇವರು ತಯಾರು ಮಾಡಿ ಮಾರ್ಕೆಟ್ಗೆ ಬಿಡ್ತಾರೆ. ಸೊ ನಿಮ್ಗೆ ಎಕ್ಸಾಂಪಲ್ ನೋಡೋದಾದರೆ ನಿಮಗೆ ಮೈಕ್ರೋಸಾಫ್ಟ್ ಆಗಿರ್ಬೋದು, ಗೂಗಲ್ ಅಥವಾ ಆ್ಯಪಲ್. ಸೊ ಈ ಕಂಪ್ನಿಗಳು ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿಗಳು. ಸೊ ಹೇಗೆ ಅಂದರೆ ಈಗ ಮೈಕ್ರೋಸಾಫ್ಟ್ ನೋಡಿ, ಮೈಕ್ರೋಸಾಫ್ಟಲ್ಲಿ ಸ್ವಂತ ಪ್ರಾಡಕ್ಟ್ಗಳಿದ್ದಾವೆ. ಏನು ವಿಂಡೋಸ್ ಆಗಿರ್ಬೋದು ಅಥವಾ ಮೈಕ್ರೋಸಾಫ್ಟ್ದು ಔಟ್ಲುಕ್ ಆಗಿರ್ಬೋದು, ಅಥವಾ ಶೇರ್ ಪಾಯಿಂಟ್, ಇವೆಲ್ಲ ಅದು ಮೈಕ್ರೋಸಾಫ್ಟ್ ಪ್ರಾಡಕ್ಟ್ಗಳಾಗಿರುತ್ತೆ. ಸೊ ಇದನ್ನೇ ಅವರು ತಯಾರು ಮಾಡ್ತಾರೆ, ಅಪ್ಡೇಟ್ ಮಾಡ್ತಾರೆ, ಮಾರ್ಕೆಟಿಗೆ ಬಿಡ್ತಾರೆ. ಅದು ಆ್ಯಪಲ್ದು ನಮ್ಗೆ ಗೊತ್ತಿರೋ ಹಾಗೆ ಐಪ್ಯಾಡ್ ಇದೆ, ಐಫೋನ್ಸ್ ಇದೆ. ಸೊ ಇವೆಲ್ಲ ಆ್ಯಪಲ್ ಪ್ರಾಡಕ್ಟ್ಸ್ಗಳಾದರೆ ಇನ್ನು ಗೂಗಲ್ದು ಜಿಮೇಲ್ ಆಗ್ಬೋದು, ಮ್ಯಾಪ್ಸ್ ಅಥವಾ ಕ್ರೋಮ್, ಇವೆಲ್ಲ ಕೂಡ ಗೂಗಲನ್ನ ಪ್ರಾಡಕ್ಟ್ಸ್ಗಳು. ಸೊ ಇನಿಷಿಯಲಿ ಸ್ಟಾರ್ಟಿಂಗಲ್ಲಿ ಆರ್ ಪಿ ಐ ಟೆಕ್ನಾಲಜಿ ಬಂದಾಗ ಜಾಸ್ತಿ ಸರ್ವಿಸ್ ಬೇಸ್ಡ್ ಕಂಪ್ನಿಗಳಲ್ಲಿ ಇದು ಯೂಸ್ ಆಗ್ತಾ ಇತ್ತು. ಬಟ್ ಇತ್ತೀಚೆಗೆ ಏನಂದರೆ ಸಾಕಷ್ಟು ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿಗಳು ಕೂಡ ಆರ್ ಪಿ ಐನ ಅವ್ರು ಯೂಸ್ ಮಾಡ್ಕೊತಿದ್ದಾರೆ. ಬಿಕಾಸ್ ನಾನು ಆಗಲೇ ಹೇಳ್ದಂಗೆ ಒಂದು ಕಂಪ್ನಿ ಅಂದರೆ ಅದರಲ್ಲಿ ಸಾಕಷ್ಟು ರೀತಿಯ ಒಂದು ಮ್ಯಾನ್ಯಲ್ ಪ್ರಾಸೆಸ್ಗಳಿರ್ತವೆ. ಸೊ ಅವನ್ನೆಲ್ಲ ಐಡೆಂಟಿಫೈ ಮಾಡಿ ಆರ್ ಪಿ ಐ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಇದನ್ನೆಲ್ಲ ಆಟೋಮೇಷನನ್ನು ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನಾವು ಕೇಳ್ಬೋದು ಆರ್ ಪಿ ಐದು ಸ್ಕೋಪ್ ಫ್ಯೂಚರಲ್ಲಿ ಹೇಗಿದೆ ಅಂತ. ಆರ್ ಪಿ ಸ್ಕೋಪ್ ತುಂಬಾ ಬ್ರೈಟ್ ಆಗಿದೆ ಅಂತ ಹೇಳ್ಬೋದು. ಬಿಕಾಸ್ ನಾನು ಆಗಲೇ ಹೇಳ್ದಂಗೆ ಈಗ ಏನಿದ್ರು ಆಟೋಮೇಷನ್ನ ಕಾಲ ಈಗ. ಬಿಕಾಸ್ ಯಾವುದೇ ಆಗಲಿ ಮ್ಯಾನ್ಯುವಲ್ ಟಾಸ್ಕ್ಗಳನ್ನು ಯಾರೂ ಮಾಡೋದಕ್ಕೆ, ಯಾವ ಕಂಪ್ನಿನೂ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಎಲ್ಲರೂ ಆಟೋಮೇಷನ್ಗೆ ಹೋಗ್ತಾರೆ. ಸೊ ನೀವು ಕೇಳ್ಬೋದು ಆಟೋಮೇಷನ್ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಅಂತ. ಸೊ ನೋಡಿ, ಮ್ಯಾನ್ಯುವಲ್ ಟಾಸ್ಕ್ ಇದ್ದಾಗ ಏನಾಗುತ್ತೆ, ನೀವು ಸಾಕಷ್ಟು ಜನ ಎಂಪ್ಲಾಯೀಸ್ಗಳನ್ನು ಅದಕ್ಕೆ ಅಂತಲೇ ತೊಗೋಬೇಕಾಗುತ್ತೆ. ಮತ್ತು ಅವರು ಮ್ಯಾನ್ಯುವಲ್ ಆಗಿ ಮಾಡಬೇಕಂದ್ರೆ ನಿಮಗೆ ತುಂಬ ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ. ಬಟ್ ನಿಮಗೆ ಸಾಫ್ಟ್ವೇರ್ ಬಾಟಿಂದ ನೀವು ಅದನ್ನು ಪ್ರಾಸೆಸ್ನ ರನ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಎಫಿಷಿಯನ್ಸಿ ಕೂಡ ಜಾಸ್ತಿ ಆಗುತ್ತೆ. ಬಿಕಾಸ್ ಹ್ಯೂಮನ್ ಎರರ್ಸ್ ಕೂಡ ಅನ್ನೋದು ಇದರಲ್ಲಿ ಇರೋದಿಲ್ಲ. ಸೊ ನೀವು ಒಂದು ಸರ್ತಿ ನೀವು ಕೋಡಿಂಗನ್ನು ಕರೆಕ್ಟಾಗಿ ಮಾಡಿ ಇಟ್ಬಿಟ್ಟು ಅದನ್ನು ಹೋಸ್ಟ್ ಮಾಡಿದರೆ ಸಾಕು, ನಿಮಗೆ ಈ ಸಾಫ್ಟ್ವೇರ್ ರೋಬೋಟ್ಗಳನ್ನು ನೀವು 24 hours ಕೂಡ ರನ್ ಮಾಡ್ಬೋದಾಗಿರುತ್ತೆ. ಬಿಕಾಸ್ ಒಬ್ಬ ಎಂಪ್ಲಾಯಿನ ನೀವು ತೊಗೊಂಡ್ರೆ ಅವರು ಒಂದು ದಿನಕ್ಕೆ 8 hours ಕೆಲಸ ಮಾಡ್ತಾರೆ ಅಂದ್ರೆ, ಬಟ್ ನಿಮಗೆ ಇದೇ ಸಾಫ್ಟ್ವೇರ್ ಬೋಟ್ ಆದರೆ ನಿಮಗೆ ಒಂದು ದಿನದಲ್ಲಿ 24 ಗಂಟೆ ಕೂಡ ನಿಮಗೆ ಕೆಲಸನ ಮಾಡುತ್ತೆ. ಆ್ಯಂಡ್ ನಿಮಗೆ ಈಗ ಸಾಕಷ್ಟು ಬಿಸ್ನೆಸ್ಗಳು ನಿಮಗೆ ಆಫ್ಲೈನಿಂದ ಆನ್ಲೈನಿಗೆ ಬರ್ತಿರೋದ್ರಿಂದ ಇನ್ನು ನಮ್ಮ ದೇಶದಲ್ಲಿ ಅಂತ ಇಡೀ ಪ್ರಪಂಚದಲ್ಲಿ ಇನ್ನೂ ಸಾಕಷ್ಟು ಬಿಸ್ನೆಸ್ಗಳು ಇನ್ನೂ ಹೋಗ್ತಾ ಆನ್ಲೈನಿಗೆ ಬಂದೇ ಬರ್ತವೆ. ಸೊ ಆ ಬಿಸ್ನೆಸ್ಗಳೆಲ್ಲ ಆನ್ಲೈನಿಗೆ ಬರ್ತಾ ಇದ್ದಷ್ಟು ಕೂಡ ಸಾಕಷ್ಟು ನಮಗೆ ಮ್ಯಾನ್ಯುವಲ್ ಟಾಸ್ಕ್ಗಳು ಇದ್ದೇ ಇರುತ್ತೆ. ಸೊ ಅವನ್ನೆಲ್ಲ ನಾವು ಆರ್ ಪಿ ಐನ ಯೂಸ್ ಮಾಡ್ಕೊಂಡು ನಾವು ಆಟೋಮೇಷನನ್ನು ಮಾಡ್ಬೋದು. ಇದರಿಂದ ಕಂಪ್ನಿಗಳಿಗೆ ಸಾಕಷ್ಟು ರೀತಿಯ ಅಡ್ವಾಂಟೇಜ್ ಆಗುತ್ತೆ. ಆ್ಯಂಡ್ ಬರೀ ನಾವಿಲ್ಲಿ ಆರ್ ಪಿ ಐ ಟೆಕ್ನಾಲಜಿ ಈಗ ಬರೀ
ಒಂದು ಮ್ಯಾನ್ಯಲ್ ಟಾಸ್ಕನ್ನು ಆಟೋಮೇಟ್ ಮಾಡೋದಷ್ಟೇ ಅಲ್ಲ, ಇದು ತುಂಬಾ ಎಕ್ಸ್ಪ್ಯಾಂಡ್ ಆಗ್ತಾಯಿದೆ. ಲೈಕ್ ನಿಮ್ಗೆ ಗೊತ್ತಿದ್ದಂಗೆ ಮೆಷಿನ್ ಲರ್ನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ನಿಮ್ಗೆ ಆರ್ ಪಿ ಟೆಕ್ನಾಲಜಿಯಲ್ಲಿ ಇಂಟಿಗ್ರೇಟನ್ನು ಮಾಡ್ತಿದ್ದಾರೆ. ಸೊ ಇನ್ನೂ ಸ್ವಲ್ಪ ದಿನದಲ್ಲಿ ಇದು ಏನು ಇಂಟೆಲಿಜೆಂಟ್ ಆಟೋಮೇಷನ್ ಕಂಪ್ಲೀಟಾಗಿ ಆಗುತ್ತೆ. ಸೊ ಆರ್ ಪಿ ಟೆಕ್ನಾಲಜಿ ಫ್ಯೂಚರ್ ಬಂದು ತುಂಬಾ ಬ್ರೈಟ್ ಆಗಿದೆ ಅಂತ ಹೇಳ್ಬೋದು. ಇನ್ನಾದ್ಮೇಲೆ ನೆಕ್ಸ್ಟ್ ತುಂಬ ಚೆನ್ನಾಗಿ ಕೇಳೋವಂಥ ಕ್ವಶನ್ ಅಂದರೆ ಕೋಡಿಂಗ್ ಇದೆಯಾ ಅಂತ. ಬಟ್ ಇದು ಕೋಡಿಂಗ್ ನಿಜಕ್ಕೂ ಇದೆ. ನೀವು ತುಂಬಾ ಕೋಡಿಂಗ್ ಮಾಡಬೇಕಾಗತ್ತೆ. ಸೊ ನೀವು ಇದನ್ನು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮಗೆ ಅಷ್ಟೊಂದು ನಿಮಗೆ ಕೋಡಿಂಗ್ ಬೇಕಾಗ್ತಾ ಇರ್ಬೋದು. ಬಟ್ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ಲೈಕ್ 1 ವರ್ಷ ಎಕ್ಸ್ಪೀರಿಯೆನ್ಸ್ ಅಥವಾ 2 ವರ್ಷ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ನಿಮಗೆ ಸಾಕಷ್ಟು ಕೋಡಿಂಗ್ ಮಾಡಬೇಕಾಗುತ್ತೆ. ನೀವು ನಾನು ಆಗಲೇ ಹೇಳ್ದಂಗೆ ಮೆಷಿನ್ ಲರ್ನಿಂಗ್ ಅಥವಾ ಎ ಐನ ನೀವು ಇಂಟಿಗ್ರೇಟ್ ಮಾಡಬೇಕಾಗುತ್ತೆ. ಅದು ಸಾಕಷ್ಟು ಕಡೆ ನೀವು ಡೇಟಾ ಬೇಸಿಂದ ಡೇಟಾ ತಗೊಳ್ಳೋದು, ಡೇಟಾ ಪ್ರೊಸೆಸ್ ಮಾಡೋದು ಬೇಕಾಗುತ್ತೆ. ಸೊ ಅದಕ್ಕೆ ನಿಮಗೆ ಸ್ಕಿಲನ್ನು ಕಲಿಬೇಕು. ಸೊ ನಿಮಗೆ ಯಾವ ಪ್ರಾಜೆಕ್ಟನ್ನು ಮಾಡ್ತಿರ್ತೀರ ನೀವು ಅದಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಕೋಡಿಂಗನ್ನು ನೀವು ಕಲೀಲೇಬೇಕಾಗುತ್ತೆ. ಸೊ ಲಾಂಗ್ ರನ್ನಲ್ಲಂತೂ ನಿಮಗೆ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಅಷ್ಟು ಕೋಡಿಂಗ್ ಬೇಕಾಗದೇ ಇರ್ಬೋದು. ಬಟ್ ಒನ್ಸ್ ನೀವು ಕೆರಿಯರನ್ನು ಸ್ಟಾರ್ಟ್ ಮಾಡಿದ್ಮೇಲೆ ನಿಮಗೆ ಪ್ರಾಜೆಕ್ಟ್ ರಿಲೇಟೆಡ್ ಏನೇ ಬಂದರೂ ಕೂಡ ನೀವು ಕಲಿಬೇಕಾಗುತ್ತೆ. ಡೆಫಿನೆಟ್ಲಿ ಕೋಡಿಂಗ್ ಅನ್ನೋದು ಬೇಕೇ ಬೇಕು ಆರ್ ಪಿ ಟೆಕ್ನಾಲಜಿನಲ್ಲಿ. ಸೊ ನೀವು ಕೋಡಿಂಗ್ ಕಡಿಮೆ ಇದೆ ಅಥವಾ ಕೋಡಿಂಗ್ ಇರೋದಿಲ್ಲ ಅಂತ ಯಾರಾದರೂ ಹೇಳಿದರೆ ದಯವಿಟ್ಟು ಮಾತನ್ನು ನಂಬಿಡಿ. ಆರ್ ಪಿ ಅಂತೆಲ್ಲ ನೀವು ಐ ಟಿನಲ್ಲಿ ಯಾವುದೇ ಟೆಕ್ನಾಲಜಿ ತೊಗೊಂಡ್ರೂ ಕೂಡ ನಿಮಗೆ ಸ್ಟಾರ್ಟಿಂಗಲ್ಲಿ ನಿಮಗೆ ಕೋಡಿಂಗ್ ಕಡಿಮೆ ಇರ್ಬೋದು. ಬಟ್ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ಕೋಡಿಂಗ್ ಅನ್ನೋದು ಮಸ್ಟ್ ಆ್ಯಂಡ್ ಶುಡ್ ಆಗುತ್ತೆ. ಆ್ಯಂಡ್ ಇದು ಆರ್ ಪಿ ಟೆಕ್ನಾಲಜಿ ಬಗ್ಗೆ ಇಂಟ್ರೊಡಕ್ಷನ್ನು, ಸ್ಕೋಪ್ ಹಾಗೂ ಇದನ್ನು ಯಾರ್ಯಾರೆಲ್ಲ ಕಲಿಬೋದು ಅಂತಂದರೆ, ಸೊ ಎನಿ ಗ್ರ್ಯಾಜುಯೇಟ್ಸ್ಗಳು ಆರ್ ಪಿ ಟೆಕ್ನಾಲಜಿನ ಕಲಿಬೋದು. ಆಗಲೇ ಹೇಳ್ದಂಗೆ ನಿಮಗೆ ಸ್ಟಾರ್ಟಿಂಗ್ ಅಷ್ಟೊಂದು ಕೋಡಿಂಗ್ ಇರೋದಿಲ್ಲ. ಸೊ ನೀವು ಆರಾಮಾಗಿ ಕಲಿಬೋದು. ಬಟ್ ಒನ್ಸ್ ನೀವು ಅದನ್ನು ಜರ್ನಿ ಸ್ಟಾರ್ಟ್ ಮಾಡಿದ ಮೇಲೆ ದಯವಿಟ್ಟು ಕೋಡಿಂಗನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇದು ನಿಮ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು.